guys, challenge accepted. I will do. ಮತ್ತೆ ವಾಪಸ್ ಮನೆಗೆ ಬಂದಿರಿ ಯಾಕಂದರೆ ಗಿಫ್ಟ್ ಬಾಕ್ಸ್ ಮರ್ತುಬಿಟ್ಟಿದ್ದೀನಿ. ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಜೊತೆ ಇದ್ದಾನೆ ಗೀತಾಂಶ್ ಆ್ಯಂಡ್ ಯಾಶ್ ನಮ್ಮಕ್ಕ ಆ್ಯಂಡ್ ಕುನಾಲ್. ನಾವಿವಾಗ ಬೆಳಗ್ಗೆನೇ ಎದ್ದು ರೆಡಿಯಾಗಿ ಒಂದು ಫಂಕ್ಷನ್ ಇದೆ, ಫಂಕ್ಷನ್ ಅಟೆಂಡ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಅದು ಊರಲ್ಲಿರೋದು. ಸೊ ಮದುವೆ ಫಂಕ್ಷನ್ ಏನು ಅಂತಂದರೆ ಮದುವೆ. ಸೊ ರೆಡಿಯಾಗಿ ಹೋಗ್ತಾ ಇದ್ದೀರಿ. ಡ್ರೈವಿಂಗ್ ಯಶ್ ಮಾಡ್ತಾ ಇದ್ದಾನೆ. ಸೊ ಲೆಟ್ಸ್ ಗೋ. ಏನು ಗೀತಾಂಶ್ ಇವನಿಂದನೇ ಗಾಯ್ಸ್ ಲೇಟ್ ಆಗಿದೆ. ಆ್ಯಕ್ಚುಲಿ 7:30ಗೆ ಬಿಡಬೇಕಿತ್ತು, 7 o'clockಗೆ. ಎದೋಳು ಅಂದರೂ ಎದ್ದಿಲ್ಲ. ರಾತ್ರಿ ಮಲಗಿರೋದು 2 o'clockಗೆ. ಅಷ್ಟು ತನಕ ಏನು ಮಾಡ್ತಾಯಿತ್ತು? ಹುಡುಗರಿಗೆ ರಜಾ ಬಂದು ನೈಟೆಲ್ಲ ಜಾಗರಣೆ, ಡೇ ಎಲ್ಲ ಮಲಗಿರ್ತಾರೆ. ಎದೊಳದೆ ಒಂದು 2 o'clock ಮಾರ್ನಿಂಗ್. ನೈಟ್ 2 ಮಲಗೋದು, ಮಾರ್ನಿಂಗ್ 2 ಎದೊಳೋದು. ಸೊ ಲೆಟ್ಸ್ ಗೋ ಗೈಸ್, ಬನ್ನಿ ಹೋಗೋಣ. ಎಷ್ಟ್ಗೆ ವಾಟರ್ ಬಾಟಲ್ ತಗೊಂಬ ಅಂತ ಹೇಳಿದ್ರಿ ಗಾಯ್ಸ್. ಆದರೆ ಅವನಿಗೆ ಎಷ್ಟು ದೊಡ್ಡ ಮನಸ್ಸು ಅಂತಂದರೆ ತಮ್ಮಂದಿರಿಗೆ ಬಿಸ್ಕೆಟ್ಸು ಚಾಕ್ಲೇಟ್ಸು ಕೂಡ ತಗೊಂಬಂದಿಯಾನೆ. ಸಮಸ್ಯೆ ಆಗೋಯ್ತು. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ. ನೈಸ್ ರೋಡ್ವರೆಗೂ ಹೋದ್ರಿ. ಅಲ್ಲಿಂದ ಬರ್ಬೇಕಾದ್ರೆ ಮತ್ತೆ ವಾಪಸ್ ಮನೆಗೆ ಬಂದಿರಿ ಯಾಕಂದರೆ ಗಿಫ್ಟ್ ಬಾಕ್ಸ್ ಮರ್ತುಬಿಟ್ಟಿದ್ದೀನಿ. ಸೊ ಅದಕ್ಕೆ ಗಿಫ್ಟ್ ಬಾಕ್ಸ್ ಮರ್ತುಬಿಟ್ಟಿದ್ದೀನಿ. ನೀಟಾಗಿ 2 ಲಾಕ್ ಹಾಕು ಚಿನ್ನು. ಗ್ಯಾಸ್ ಗಿಫ್ಟ್ ಏನು ಕೊಡ್ತಾ ಇದ್ದೀರಿ ಗೊತ್ತಾ? ನೋಡಿ, ಈ ಸೆಟ್ನ ಕೊಡ್ತಾ ಇದ್ದೀರಿ. ಚೆನ್ನಾಗಿದೆ ಅಲ್ವಾ? ಆ್ಯಂಡ್ ಅಲ್ಲಿ ನೋಡಿ ಗಾಯ್ಸ್, ನಮ್ಮ ಸುಬ್ರಹ್ಮಣ್ಯ ಟೆಂಪಲ್, ಆರುಮುಗ ಸುಬ್ರಹ್ಮಣ್ಯ, ನನ್ನ ಫೇವ್ರೆಟ್ ಟೆಂಪಲ್ ಕೂಡ ಅದು. ಗಾಯ್ಸ್ ಇದೇ ದೇವಸ್ಥಾನ. ದೇವಸ್ಥಾನದಲ್ಲಿ ಮದುವೆ ಮಾಡ್ತಾ ಇದ್ದಾರೆ. ಗೈಸ್ ನಾವಿವತ್ತು ನಮ್ಮ ಹೈ ಕ್ರಾಸ್ ತೊಗೊಂಡು ಚನ್ನಪಟ್ಟಣದ ಊರ ಕಡೆ ಬಂದಿದ್ದೀವಿ. ಒಂದು ರಿಲೇಷನ್ ಅವ್ರದ್ದು ಮದುವೆ ಅಟೆಂಡ್ ಮಾಡೋದಿತ್ತು. ಸೊ ನಾವು ನಮ್ಮ ಹೈ ಕ್ರಾಸ್ ಎತ್ಕೊಂಡ್ಬಂದಿದ್ದೀವಿ. ಇಲ್ಲಿ ನೋಡ್ಬೋದು. ಆ್ಯಂಡ್ ಒನ್ ಥಿಂಗ್ ವಾಟ್ ಐ ಅಬ್ಸರ್ವ್ಡ್ ಇಸ್, ಇಲ್ಲಿಂದೆಲ್ಲ ಮದುವೆ, ಇಲ್ಲಿಂದೆಲ್ಲ ಜನ ಎಲ್ಲ ಎಷ್ಟು ಸಿಂಪಲ್ ಗೊತ್ತಾ? ಈ ಜನ್ರೇಷನ್ ಆದ್ರೂ ನೀವು ನೋಡ್ಬೋದು ಎಷ್ಟು ಸಿಂಪಲ್ಲಾಗಿ ಮಾಡಿದ್ದಾರೆ. ಒಂದು ದೇವಸ್ಥಾನದಲ್ಲಿ ಮದುವೆ, ಮತ್ತು ಆ ಖಾಲಿ ಸೆಟ್ ಎಲ್ಲ ಇದೆಲ್ಲ, ಅಲ್ಲಿ ಊಟ. ಆ್ಯಂಡ್ ಜಾಗ ಮಾತ್ರ ಊರಲ್ಲಿ ನೋಡ್ಬೋದು, ಮೌಂಟೇನ್ಸು ಎಲ್ಲ ತುಂಬ ಬ್ಯೂಟಿಫುಲ್ ಆಗಿದೆ. ಸೊ ಎಸ್, ಆ್ಯಂಡ್ ಇಟ್ ವಾಸ್ ರಿಯಲಿ ಅ ಗುಡ್ ವೆಡ್ಡಿಂಗ್. ಗೀತಾಂಶ್ಗೆ ಎಲ್ಲಿ ಬಿಡಬೇಕು ಗೈಸ್ ಸ್ವಿಮ್ಮಿಂಗ್ ಮಾಡೋಕ್ಕೆ? ಅದೆಷ್ಟು ಡೆಪ್ತ್ ಇರುತ್ತೆ ಗೊತ್ತಾ? Floating ಬಂದ್ರೆ ಏನು ಪ್ರಾಬ್ಲಮ್ ಇರಲ್ಲ. ಅಲ್ಲ ಎಲ್ಲಿ ಒಂದ್ಸತಿ ಎಗರ ನೋಡೋಣ. ಪೂರಕ್ ಬಾ, ಇಲ್ಲಿ ಬೇಡ. ನಾನು ಯಶು ಮಂತ್ರಿ ಮಾಲಿರೋ BB ಶಾಪಿಗೆ ಬಂದಿರಿ. ಗಿಫ್ಟ್ಗೆ ಏನಾದ್ರು ತೊಗೊಳೋದಿತ್ತು, ಅದಕ್ಕಾಗಿ ಬಂದಿರಿ. ಆ್ಯಂಡ್ ನಾನು ನನ್ನ ಮಗನಿಗೆ ಟೀ ಶರ್ಟ್ ತೊಗೊಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ನೋಡಿದ್ರೆ ಎಲ್ಲ ವೈಟೇ ಇದೆ. ಸೊ ಯಾವುದೋ ಒಂದೆರಡು ಎತ್ತಾಕೊಂಡಿದ್ದೀನಿ. ಶಾಪಿಂಗ್ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ನಮ್ಮ ಅಕ್ಕ ಬಿರಿಯಾನಿ ತರಿಸಿದ್ಲು. ಇವಾಗ ಬಿರಿಯಾನಿ ತಿಂದು ವ್ಲಾಗ್ನ ನಾಳೆ ಕಂಟಿನ್ಯೂ ಮಾಡ್ತೀನಿ. ನಾನು ಇವಾಗ ಬೆಳಗ್ಗೆ ಎದ್ದು ವಾಕಿಂಗ್ ಬಂದಿದ್ದೀನಿ. ವಾಕಿಂಗ್ ಮುಗಿಸ್ಕೊಂಡು ಮನೆಗೆ ಹೋಗಿ ಇವತ್ತೆಲ್ಲ ಏನನ್ನೆಲ್ಲ ಮಾಡ್ತೀನಿ ಅಂತ ನಾನು ತೋರಿಸ್ತೀನಿ. ಓಕೆನಾ? ಟ್ರೈಂಗ್ ಟು ಡೂ ಡೈಲಿ ವ್ಲಾಗ್. ಸೊ ಹೋಪ್ ಕನ್ಸಿಸ್ಟೆನ್ಸಿ ಆಗಿರಬೇಕು ಅಂತ ಆಗ್ತಾನೇ ಇಲ್ಲ. ಸೊ ಟ್ರೈ ಮಾಡ್ತೀನಿ. ಐ ಆಮ್ ಜಸ್ಟ್ ಅ ಬಿಗಿನರ್ ಗೈಸ್. ಸೊ ಕೀಪ್ ಸಪೋರ್ಟಿಂಗ್ ಮೀ. ನಾನು ನಮ್ಮ ಅಕ್ಕ ಬಂದಿದ್ದೀವಿ ವಾಕಿಂಗ್ಗೆ. ನಾನು ಸ್ವಲ್ಪ ಮುಂದೆ ಇದ್ದೀನಿ, ಅವ್ರು ಸ್ವಲ್ಪ ಹಿಂದೆ ಇದ್ದಾರೆ. ಬಿಕಾಸ್ ಅವರು ಸ್ವಲ್ಪ ಸ್ಲೋ ವಾಕ್ ಮಾಡೋದು. ಸೊ ಓಕೆ, ಬನ್ನಿ ಹೋಗೋಣ.
ಗೈಸ್ ಕಾಫಿ ಕುಡಿಯೋಕೆ ಎಲ್ಲಿ ಬಂದಿರಿ ಗೊತ್ತಾ? ಬಸವನಗುಡಿ ಕೃಷ್ಣರಾವ್ ಪಾರ್ಕ್ ಹತ್ರ ಇರೋ ಸೌತ್ ಇಂಡಿಸ್ಗೆ ಬಂದಿರಿ. ಇಲ್ಲಿ ಕಾಫಿ ಮಾತ್ರ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇರುತ್ತೆ. ನನ್ನ ಫೇವ್ರೆಟ್ ಸ್ಪಾಟ್ ಕೂಡ ಇದು. ಯಾರಿಗಾರು ಕಾಫಿ ಕುಡಿಬೇಕು ಅಂತ ಅನ್ಸಿದ್ರೆ ಇಲ್ಲಿ ಒಂದ್ಸತಿ ಟ್ರೈ ಮಾಡಿ ಅಂತ ಹೇಳ್ತೀನಿ, ಸಕ್ಕತ್ತಾಗಿರುತ್ತೆ. ಆ್ಯಕ್ಚುಲಿ ನಾನು ಕುಡಿದಿರಲಿಲ್ಲ, ನಮ್ಮ ಅಣ್ಣ ಒಂದ್ಸತಿ ಟ್ರೈ ಮಾಡಿಸ್ದ. ಸೊ ಸಕ್ಕತ್ತಾಗಿತ್ತು. ಆ ಕಾಫಿ ಟೇಸ್ಟ್ ಹಂಗೇ ಇರುತ್ತೆ ಎಷ್ಟೊತ್ತಾದರೂ. ಸ್ವಲ್ಪ ಎಲ್ಲ ಫ್ರೂಟ್ಸ್ ತೊಗೊಳಕ್ಕೆ ನಿಲ್ಲಿಸಿ ಇಲ್ಲಿ ಗೈಸ್. ವೆಜಿಟೇಬಲ್ಸು, ಫ್ರೂಟ್ಸು, ಫ್ಲವರ್ಸು ಮತ್ತು ಮೆಡಿಕಲ್ ಶಾಪ್ಗೆ ಹೋಗೋದಿದೆ. ಸೊ ಎಲ್ಲ ಕೆಲಸ ಮುಗಿಸ್ಕೊಂಡು ಒಟ್ಟಿಗೆ ಮನೆಗೆ ಹೋಗ್ತೀರಿ. ಮತ್ತು ಮಧ್ಯಾಹ್ನ ಅಂತೂ ಆಚೆ ಅಂತೂ ಬರೋಕ್ಕಾಗಲ್ಲ, ಸಿಕ್ಕಾಪಟ್ಟಿ ಬಿಸಿಲಿರುತ್ತೆ. ಸೊ ಅದಕ್ಕೆ ಎಲ್ಲ ಇವಾಗಲೇ ಮುಗಿಸ್ಕೊಂಡು ಹೋಗ್ತಾಯಿದ್ದೀರಿ. ಈವ್ನಿಂಗು ಮಾಲ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀರಿ, ಗೊತ್ತಿಲ್ಲ. ದಿನ ಬ್ರೇಕ್ಫಾಸ್ಟ್ ರಾಗಿ ರೊಟ್ಟಿ ವಿತ್ ಪಿಕ್ಕಲ್ ಆ್ಯಂಡ್ ಟೀ. Guys, my mouth is watering. You want to see what I'm going to eat? ಗೈಸ್, ಮಾವಿನಕಾಯಿ ತಿನ್ನೋದ್ರಲ್ಲಿ ಒಂದು ಮಜಾ ಇದೆ ಅಲ್ವಾ? ಸೀಸನಲ್ಲಿ, ಸಮ್ಮರ್ ಸೀಸನ್ನಲ್ಲಿ ಚಿಕ್ಕ ವಯಸ್ಸಲ್ಲಿ ಒಂದು ಬಿಗ್ ತೋತಾಪುರಿ ಮಾವಿನಕಾಯಿ ತಿಂತಾಯಿದ್ರಿ. ಇವಾಗ ಗೀತಾಂಶು ಅದು ಹೆಂಗೋ ಕಲ್ತ್ಕೊಂಡ್ಬಿಟ್ಟಿಯಾನೆ. ಪರ್ಫೆಕ್ಟಾಗಿ ಸ್ಪೈಸಿ ಸಾಲ್ಟು ಎಲ್ಲ ಹಾಕಿ ಚೆನ್ನಾಗಿ ಟಾಸಿಂಗ್ ಮಾಡಿ ತೊಗೊಂಬರ್ತಾನೆ. ತಿನ್ನೋಣ ಅನಿಸ್ತಾ ಇರುತ್ತೆ. ಸ್ವಲ್ಪ ಅಲ್ಲ ಸಾಲ್ಟ್ ಕಮ್ಮಿ ಇತ್ತು, ಹಾಕೊಂಬರಕ್ಕೆ ಹೋಗಿದ್ದಾನೆ. ಸೊ ಇವಾಗ ಮ್ಯಾಂಗೋ ತಿನ್ನೋ ಸಮಯ. ಬಾಯಲ್ಲಿ ನೀರು ಬರ್ತಾಯಿದೆ. ಎಕ್ಸ್ಪರ್ಟ್ ಆಗಿಬಿಟ್ಟಿದ್ದಾನೆ ಗೈಸ್ ಇವನು ಈ ಥರ ಮ್ಯಾಂಗೋನ ಇದು ಮಾಡೋದಕ್ಕೆ. ನೋಡಿ ಹೆಂಗಿದೆ ತಿಂತಾ ಇದ್ದಾರೆ. ಹಾ ನೋಡಿ ಲಾಡು ಯಾರಿಗೆಲ್ಲ ಈ ವಿಡಿಯೋ ನೋಡಿ ಬಾಯಲ್ಲಿ ನೀರು ಬರ್ತಾ ಇದೆ ಕಮೆಂಟ್ ಹಾಕಿ. ಗೀತಾಂಶ್ಗೆ ಒಂದು ಚಾಲೆಂಜ್ ಕೊಡ್ತಾಯಿನಿ. ಮ್ಯಾಂಗೋ ಪೀಸ್ನ ಅದು ಫುಲ್ ಸ್ಪೈಸಿ ಸಾಲ್ಟ್ ಎಲ್ಲ ಹಾಕಿರೋದು, ಅದನ್ನು ವಿತೌಟ್ ಎನಿ ರಿಯಾಕ್ಷನ್ ಅವನು ಅದನ್ನು ತಿನ್ನಬೇಕು. ತಿಂದರೆ 100 rupees ಅಂತ ಹೇಳಿದ್ದೀನಿ. ಓಕೆನಾ? Okay guys, challenge accepted. I will do. ಅವ್ನು ಮೊದಲೇ ಅವ್ನ ಕಣ್ಣು ನಕ್ಕಿದ್ರೆ ಸಾಕು ಹಿಂಗೆ ಹೊಟ್ಟೋಗುತ್ತೆ. ನೋಡೋಣ ಅವ್ನು ತಿಂತಾನ ಇಲ್ವಾ ಅಂತ. 100 rupees ಗಾಯ್ಸ್. ತಿನ್ನೋ. ಕಣ್ಣು ಹೋಗ್ತಾ ಇದೆ. 100 rupees ಲಾಸ್ ಆಯ್ತು. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ನನ್ನ ಫ್ರೆಂಡ್ ಮರದ್ದು ಅದಕ್ಕೆ. ಫ್ರೆಂಡೇ ಮರ ಆಗ್ಬಿಟ್ಟವನ ಅಲ್ಲ. ಊಟ ಎಲ್ಲ ಮುಗಿಸ್ಕೊಂಡು ಅವಳು ಹೇರ್ ಕಟ್ಟು ಹೇರ್ ಸ್ಪಾ ಮಾಡಿಸ್ಕೊಬೇಕು ಅಂದ್ಲು. ಅದಕ್ಕೆ ಮಲ್ಲೇಶ್ವರಂ ಅಲ್ಲಿರೋ ಪೆರಿಮೀಟರ್ಗೆ ಕರ್ಕೊಂಬಂದಿನಿ. ಹೇರ್ ಸ್ಪಾ ಮಾಡಿಸ್ಕೊಂಡು ಕರ್ಲಿ ಹೇರ್ನ ಸ್ಟ್ರೇಟ್ ಹೇರ್ ಮಾಡಿಸ್ಕೊಂಡೆ ನೋಡಿ. ಲುಕ್ ಹಿಯರ್, ಟರ್ನ್ ಯಾ ಡಿಫ್ರೆಂಟ್ ಪರಿಣಿ ನಾವು. ಗೈಸ್ ಇವಾಗ ಮಂತ್ರಿ ಮಾಲ್ಗೆ ಹೋಗೋಣ ಬನ್ನಿ. ಶಾಪಿಂಗ್ ಎಲ್ಲ ಮುಗೀತು ಗೈಸ್. ಇವಾಗ ಬ್ಯಾಂಗ್ಳೂರ್ ಸಿಟಿ ಇನ್ಸ್ಟಿಟ್ಯೂಟ್ ಕ್ಲಬ್ಗೆ ಹೋಗ್ತಾ ಇದ್ದೀರಿ ಡಿನ್ನರ್ಗೆ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇರ, ಸಬ್ಸ್ಕ್ರೈಬ್ ಟು ಅನಿತಾ ಪುರುಷೋತ್ತಮ್.